ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿ ಅಜಯ್ ಸಾರಥಿ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ದಾವಣಗೆರೆಯ ದಕ್ಷಿಣ ಭಾಗದಲ್ಲಿ ಉಪಚುನಾವಣೆಯ ಸಮರ ನಡೀತಾ ಇದೆ. ಸೊ ಆಗ್ಲೂ ಕೂಡ ಈಗ ಟಿಕೆಟ್ ಕೂಡ ಅನೌನ್ಸ್ ಆಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಇಬ್ಬರು ಕೂಡ ಕಣಕ್ಕಿಳಿದು ಪ್ರಚಾರವನ್ನ ಕೈಗೊಂಡಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ದಾವಣಗೆರೆ ದಕ್ಷಿಣದಲ್ಲಿ ಹೃದಯ ಭಾಗ ಅಂತಾನೆ ಹೇಳ್ಬೇಕಾಗುತ್ತೆ, ಹಳೆ ದಾವಣಗೆರೆ ಅಂತಾನೆ ಹೇಳ್ಬೇಕಾಗುತ್ತೆ. ಸೊ ದಾವಣಗೆರೆ ದಕ್ಷಿಣದ HKR ನಗರ, ಕಬ್ಬೂರು ಬಸಪ್ಪ ನಗರ ಹಾಗೂ ಅಣ್ಣಾ ನಗರ ಈ ಮೂರು ಏರಿಯಾಗಳಲ್ಲಿ ಕೆಲವೊಂದು ಗೊಂದಲಗಳನ್ನ ಸೃಷ್ಟಿಯಾಗಿರ್ತಕ್ಕಂಥದ್ದು ಮತದಾನ ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ಗೊಂದಲದಲ್ಲಿ ಸಿಲುಕಿಕೊಂಡಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಹಾಕುವಂತ ಮತದಾನ ಏನು HKR ನಗರದಲ್ಲಿ ಮತದಾನ ಮಾಡುವಂತ ಮತದಾನ ಪ್ರಭುಗಳು ಏನಿದ್ದಾರೆ ಅವರು ಇನ್ನೊಂದು ಏರಿಯಾಕ್ಕೆ ಹೋಗಿ ಮತದಾನ ಮಾಡಬೇಕಾಗುತ್ತೆ. ಸೊ ಇಲ್ಲೇ ನಮ್ಮಲ್ಲಿ ಅಂಗನವಾಡಿ ಕಾರ್ಯ ಇದೆ, ಅಂಗನವಾಡಿ ಇದ್ರೂ ಕೂಡ ಇಲ್ಲಿ ಮತದಾನ ಮಾಡುವಾಗಿಲ್ಲ. ಇಲ್ಲಿರೋರ್ನ ಅಲ್ಲಾಕಿದ್ದಾರೆ, ಅಲ್ಲಿರೋರ್ನ ಇಲ್ಲಾಕಿದ್ದಾರೆ. ಸೊ ಗೊಂದಲ ಆಗಿರೋದ್ರಿಂದ ಮತ್ತು ವಯಸ್ಕರಿರೋದ್ರಿಂದ ಇಲ್ಲಿಂದ ಹೋಗಿ ಮತದಾನ ಹಾಕೋದನ್ನ ತುಂಬಾ ಕಷ್ಟ ಆಗುತ್ತೆ ಅಂತ ಇಲ್ಲಿರ್ತಕ್ಕಂತ ಮತದಾರರು ಹೇಳ್ತಾ ಇದ್ದಾರೆ. ಸೊ ಅವ್ರನ್ನ ಕೇಳುತ್ತೀನಿ, ಯಾವ ರೀತಿ ತೊಂದರೆ ಇದೆ, ಏನ್ ಕಷ್ಟ ಇದೆ ಅಂತಂದು ಕೇಳೋಣ ಬನ್ನಿ. ನಾವ್ HKR ನಗರದಾಗ ಆದ್ರೆ ಆಗ್ತಿವಿ, ಇಲ್ಲಾಂದ್ರೆ ಅಣ್ಣಾ ನಗರಕ್ಕೆ ಹೋಗಕ್ಕಾಗಲ್ಲ. ನಮ್ಗೆ ಬಾಳ ವಯಸ್ಸಾದವ್ರ ಅದಾರೆ, ನಾವ್ ಅಲ್ಲಾದ್ರೂ ಹೋಗೋದೇ ಅಲ್ಲ. ಯಾರು ಇಲ್ಲಾದ್ರೆ ಆಗ್ತಿವಿ, ಇಲ್ಲದ್ರೆ ಇಲ್ಲ. ನಾವ್ ಯಾವಾಗ್ಲೂ ಇಲ್ಲೇ ಹಾಕಿರೋದು. ಅಂಗನವಾಡಿ ಹೋದ್ ವರ್ಷ ಅಂದ್ರೆ ಹೋದ್ ಸರಿ ಅಂದ್ರೆ ಅಂಗನವಾಡಿ ಇನ್ನೂ ರೆಡಿ ಆಗಿದ್ದಿಲ್ಲ. ಆ ಕಾರಣಕ್ಕಾಗಿ ನಾವ್ ಅಲ್ಲೋಗಿ ಓಟ್ ಹಾಕಿದ್ವಿ ಸರ್. ಈ ಸರಿ ಇಲ್ಲೇ ಇದೆ. ದಯವಿಟ್ಟು ನಮ್ ಕೈಗಂತೂ ಯಾರು ಸಾಧ್ಯನೇ ಇಲ್ಲ ಅಲ್ಲಿ ಓಟ್ ಮಾಡಕ್ಕೆ. ನಮ್ 20ನೇ ವಾರ್ಡ್ ಅದಲ್ಲೂ HKR ನಗರಲ್ಲಿ ಮಾತ್ರ ಯಾರು ವೋಟಿಂಗ್ ಮಾಡಲ್ಲ. ನಮಗ್ ದಯವಿಟ್ಟು ಇಲ್ಲೇ ನಮ್ಗೆ ಅನುಕೂಲ ಮಾಡ್ಕೊಟ್ರೆ ವಯಸ್ಸಾದವರಿಗೆ, ನಾನೇನೋ ಒಬ್ಳೆ ಹೋಗ್ಬೋದು, ನನ್ನಿಂದ ಬರೋರು ವಯಸ್ಸಾಗಿರ್ತತಿ, ಆಗಲ್ಲ. ದಯವಿಟ್ಟು ಅವಕಾಶ ಮಾಡ್ಕೊಟ್ರೆ ಮಾತ್ರ ಓಟ್ ಹಾಕೋದು, ಇಲ್ಲಾಂದ್ರೆ ಹಾಕಲ್ಲ. ದೂರ ಹೋಗಿ ಓಟ್ ಹಾಕಕ್ ಆಗಲ್ಲ, ನಮ್ಗೆ ನಡೆಯಕ ಬರಲ್ಲ. ನಮ್ಗೆ ಇಲ್ಲೇ ನಮ್ಮ ಏರಿಯಾದಾಗ ನಮ್ಮ ಅಂಗನವಾಡಿಯಾಗ ನಮ್ಗ ಇದು ಮಾಡಿಕೊಟ್ರಪ್ಪ ಅಂದ್ರೆ ನಾವ್ ಇಲ್ಲಿ ಹಾಕ್ತೇವೆ. ಕಬ್ಬಣ್ಣಗದಾಗ ಹೋದ್ ಹಾಕಿದ್ವಿ, ಇಲ್ಲಿ ಇದ್ದಲ್ಲ ಅಲ್ಲಿ ಅವಾಗ ಹಾಕಿದ್ವಿ. ಈಗ ಆಗೇತಲ್ಲ ನಮ್ಮ ಏರಿಯಾದಾಗ ನಾವ್ ಹಾಕ್ತೇವಿ. ಹಾಕಿಂದೆ ಬಂದಿದೀವಿ ಇಲ್ಲಿದ್ದ ಓಟ್. ಇಲ್ಲಿ ಅಂಗನವಾಡಿ ಚಿಕ್ಕದಾಗೈತಂತ ಅಲ್ಲಿ ಹೋಗಿ ಹಾಕಿದೀವಿ. ಅಲ್ಲಿ ಒಂದ್ 2 ವರ್ಷ ಅಲ್ಲಿ ಓಟ್ ಮಾಡಿದ್ದಾರೆ. ಇಷ್ಟು ವರ್ಷ ಬಿಟ್ಟು ಕಟ್ಟತಾ ಇದಾರೆ ಅಂತೇಳಿ ಹೋದ ವರ್ಷ ಅಲ್ಲಿ ಹಾಕಿದ್ರು. ಎಲ್ರು ಹೋಗಿ ಸುಮ್ನೆ ಹಾಕ್ ಬಂದಿವಿ ಅಷ್ಟು. ಈಗ ಮತ್ತೆ ಎಲ್ಲ ಕಟ್ಟಿ ರೆಡಿ ಆಗಿ ನಮ್ಮ ಏರಿಯಾದಾಗ ಯಾಕೆ ಓಟ್ ಮಾಡಕ್ ಇದ್ ಮಾಡ್ತಾ ಇಲ್ಲ? ಬೇರೆ ವಾರ್ಡಿಗೆ ಹೋಗಿ ನಾವ್ ಯಾಕೆ ಹೋಗಿ ಹಾಕ್ಬೇಕು? ಅದ್ರಾಗ ಎಲ್ಲರೂ ಮಕ್ಕಳು ಮರಿ ಬಿಸ್ಲಾಗೆಲ್ಲ ಕೈಲಾಗ್ಲಾರ್ದಾರ ಕುಂಟ್ರು ಕುಳ್ರು ಎಲ್ರು ಅದಾರ. 1 ವರ್ಷ 2 ವರ್ಷ ಬಿಡು ಹೋಗ್ಲಿ, ಏನು ಮತ್ತೆ ಕಟ್ಟದ ರೆಡಿ ಮಾಡ್ಯಾರ. ಈಗೆಲ್ಲ ರೆಡಿ ಆಗೈತೆ. ನಮ್ಮ ಏರಿಯಾದಾಗ ಯಾಕೆ ಓಟ್ ಹಾಕಕ್ ಕೊಡ್ತಾ ಇಲ್ಲ? ಕೊಡ್ಬೇಕ್ ತಾನೆ ನೋಡ್ರಿ. ಆದಷ್ಟು ನಮ್ಗೆ ಅವಕಾಶ ಮಾಡ್ಕೊಡ್ರಿ. ಇಲ್ಲೆಲ್ಲ ಇಲ್ಲಿಂದ 1.5 ಕಿಲೋಮೀಟರ್ ಆಕತಿ. ನಮ್ ಕೈಯಾಗೆಲ್ಲ ನಡಿಯಕ್ ಆಗಲ್ಲ. ಇಲ್ಲಿ ನಮ್ಮ ಅಂಗನವಾಡಿಯ ಕೊಟ್ರೆ ನಾವ್ ಇಲ್ಲೇ ಓಟ್ ಹಾಕ್ತಿವಿ, ಇಲ್ಲಾಂದ್ರೆ ನಾವ್ ಓಟ್ ಹಾಕಕ್ ಹೋಗಲ್ಲ. ನಮ್ ಕೈಯಾಗೆಲ್ಲ ನಡಿಯಕ್ ಆಗೋದಿಲ್ಲ ಅಷ್ಟು ದೂರ ಹೋಗಿ. 1ನೇ ಕ್ಲಾಸ್ನಲ್ಲಿ ಅಂಗನವಾಡಿ ಇದೆ. ಪ್ರತಿ ಸಲನು ನಾವ್ ಇಲ್ಲೇ ಓಟ್ ಮಾಡ್ತಾ ಇದ್ದು. ಹಂಗಾಗಿ ನಮ್ಗೆ ಇಲ್ಲೇ ವೋಟಿಂಗ್ ಬೂತ್ ಇಲ್ಲೇ ಇಡ್ಬೇಕು. ನಮ್ ಕೈಲಿ ಆಗೋದಿಲ್ಲ. ವಯಸ್ಸಾದವ್ರು ಇದಾರೆ, ಮಕ್ಳು ಮರಿ ಸಣ್ಣ ಮಕ್ಳು ಮರಿ ಕಟ್ಕೊಂಡಾರ ಅದಾರೆ. ದಯವಿಟ್ಟು ನಮ್ಗೆ ವೋಟಿಂಗ್ ಬೂತ ಇಲ್ಲೇ ಅವಕಾಶ ಮಾಡಿಕೊಡ್ಬೇಕು ಅಂತ ಬೇಡ್ಕೊಂತೀವಿ. ಇದು HKR ನಗರ 182 183 ಬೂತ್ ನಂಬರ್ ಸಂಖ್ಯೆ. ಪ್ರತಿ ಸಲ ನಾವು ಇದೇ ಬೂತ್ ಅಲ್ಲಿ ಇದೇ ಅಂಗನವಾಡಿಯಲ್ಲಿ ವೋಟಿಂಗ್ ಮಾಡ್ಕೊಂತ ಬಂದಿದ್ವಿ. ಈಗ ಏನಾಗಿದೆ ಅಂದ್ರೆ, ಈಗ 2 ವರ್ಷದಿಂದ ಈ ಅಂಗನವಾಡಿ ಬಿದ್ದಿರೋ ಕಾರಣದಿಂದ ಬೇರೆ ಕಡೆ ಹೋಗಿ ಹೋದ್ ಸಲ ವೋಟಿಂಗ್ ಆಗಿದೆ. ವೋಟಿಂಗ್ ಆಯ್ತು, ನಾವು ಮಾಡಿದೀವಿ. ಈ ಸಲ ನಾವು ಇಲ್ಲಿ ಕಟ್ಟೋಡ ರೆಡಿ ಆಗಿದೆ, ಅಂಗನವಾಡಿನೂ ರೆಡಿ ಇದೆ, ಚಾಲ್ತಿಯಲ್ಲಿದೆ. ಇಲ್ಲಿ ಮೇಲೆ ಕೆಳಗೆ 2 ರೂಮ್ಗಳು ರೆಡಿ ಇದಾವೆ. ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನಮ್ಮ ಬಡವಂತ ಎಲ್ಲ ಬಡವರಿಗೆ ಇರೋದು ಗಾಡಿ ಇಲ್ಲ, ಯಾರ ತಕ್ಕ ಇಂಥ ವೆಹಿಕಲ್ಗಳಿಲ್ಲ ಅಲ್ಲಿವರೆಗೂ ಹೋಗಿ ಬಂದು ಓಟ್ ಹಾಕಕ್ಕ. ಆದ್ರಿಂದ ಎಲ್ಲರೂ ಅನುವು ಮಾಡಿಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡಿ ಪರೀಕ್ಷೆ ಮಾಡಿ ಇಲ್ಲೇ ನಮಗೆ ಬೂತಿನ ವ್ಯವಸ್ಥೆ ಮಾಡಿಕೊಟ್ಟು ವೋಟಿಂಗ್ ಮಾಡಕ್ಕೆ ನಮಗೆ ಅನುಕೂಲ ಮಾಡ್ಕೊಡ್ಬೇಕಂತಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದೀವಿ. ಅವಾಗ ಇದು ಕಬ್ಬೂರು ಬಸಪ್ಪ ನಗರ, ಇದು ಭಾರತ್ ಕಾಲೋನಿ. ನಮಗೆ ವೋಟ್ ಎಲ್ಲ ಭಾರತ್ ಕಾಲೋನಿ ಹೋಗಲ್ಲ. ನಾವು ಭಾರತ್ ಕಾಲೋನಿ ಬೂತ್ಗೆ ನಾವು ವೋಟ್ ಮಾಡೋದು, ಬೇರೆ ಕಡೆ ಎಲ್ಲಿ ಹೋಗಲ್ಲ. HKR ನಗರಕ್ಕಂತೂ ಹೋಗೋದೇ ಇಲ್ಲ. ಫಸ್ಟ್ ದಯವಿಟ್ಟು ಕಬ್ಬೂರ್ ನಗರದ ಸ್ಕೂಲ್ ನಾವು ಓಟ್ ಹಾಕ್ತಿದ್ವಿ. ನಮಗೆ ವಯಸ್ಸಾಗೈತಿ, ನಡಿಯಕ್ ಆಗಲ್ಲ. ಇಲ್ಲೇ ಕೊಡ್ರಿ ಒಂದು, ಇರ್ದಿದ್ರ ಭಾರತ್ ಕಾಲೋನಿ ಸ್ಕೂಲಿಗೆ ಕೊಡ್ರಿ ಒಂದು. ಆ ದೂರ ಅಲ್ಲಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕು ಅಂದ್ರೆ ನಮಗೆ ಆಗೋದಿಲ್ಲ. ಪ್ರತಿ ಟೈಮು MP ಆಗ್ಲಿ MLA ಆಗ್ಲಿ ಪ್ರತಿ ಎಲೆಕ್ಷನ್ ನಾವು ಕೆರೆ ಬಸವೇಶ್ವರ ಸ್ಕೂಲ್ ನಲ್ಲೇ ಮಾಡ್ತಿದ್ವಿ. ಇಲ್ಲಿ 1049 1149 ವೋಟಿಂಗ್ ಇದಾವೆ. ಅದ್ರೊಳಗೆ ವಯಸ್ಸಾದಂತವ್ರು ಇದ್ದಾರೆ, ಯಜಮಾನ್ ಮನುಷ್ಯರು ಇದ್ದಾರೆ, ವೃದ್ಧಾಪ್ಯರು ಇದ್ದಾರೆ, ಆಮೇಲೆ ಅಂಗವಿಕಲರು ಇದ್ದಾರೆ. ಹಂಗಾಗಿ ಇದು HKR ನಗರಕ್ಕೆ ಹಾಕಿರೋದ್ರಿಂದ ಬಹಳ ಸಮಸ್ಯೆ ಆಗುತ್ತೆ ಇಲ್ಲಿ. ಅದಕ್ಕೋಸ್ಕರ
ದಯವಿಟ್ಟು ಚುನಾವಣಾಧಿಕಾರಿಗಳಿಗೆ ನಾವು ಬೇಡ್ಕೊಳ್ಳೋದಿಷ್ಟೇ, ಇಲ್ಲಿ ಭಾರತ್ ಕಾಲನಿ ಸ್ಕೂಲ್ ಇದೆ, ನಿಯರೆಸ್ಟ್ ಆಗುತ್ತೆ, ಇಲ್ಲಿ ಕೊಟ್ರೆ ಐತಲ್ಲ ಅಟ್ಲೀಸ್ಟ್ ಅದರಲ್ಲಿ ವೋಟಿಂಗ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೋಟಿಂಗ್ ನಡೀತವೆ. ಅಲ್ಲಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ವೋಟಿಂಗ್ ಐತಲ್ಲ ಈ ಟೈಮ್ ಅಷ್ಟಾಗೋದಿಲ್ಲ. ಇದಕ್ಕಾಗಿ ನಿಮೀಗ ಮನವಿ ಮಾಡ್ಕೊಂತ ಇದ್ದೀವಿ, ಸಾಧ್ಯವಾದಷ್ಟು ನೀವು ಇದನ್ನ ಐತಲ್ಲ ಪರಿಗಣನೆಗೆ ತಗೊಂಡು ಇದು ಏನಾಗುತ್ತೋ ಇದನ್ನ ಬಗೆಹರಿಸಿ. ಈಗ ಏನಾಗೈತಂದ್ರೆ ನಾವು ಲಾಸ್ಟ್ ಟೈಮು ಇಲ್ಲೇ ಕಬ್ಬೂರ್ ಬಸಪ್ಪನವರದಲ್ಲಿ ಓಟ್ ಹಾಕ್ತಿದ್ವಿ. ಇವತ್ತಿನ ದಿನ ಏನಾಗೈತೆ ಅಂದ್ರೆ ನಮಗೆ ಎಚ್ಕೆನಹರದಲ್ಲೂ ಹಾಕಿದ್ದಾರೆ. ಈಗ ನಮಗೆ ದೂರ ಆಗ್ತೈತೆ, ವಯಸ್ಸಾಗಿರೋ ಜನಗಳು ಇದ್ದಾರೆ ನಮ್ಮ ಬೂತಲ್ಲಿ. ಹಾಗಾಗಿ ನಮಗೆ ಏನಾಗಿತ್ತಂದ್ರೆ ಎಚ್ಕೆನಹರದಲ್ಲಿ ಬೇಡ, ದೂರ ಆಗುತ್ತೆ. ಇಲ್ಲೇ ಭಾರತ್ ಕಾಲನಿ 9ನೇ ಕ್ಲಾಸ್ ಭಾರತ್ ಕಾಲನಿ ಸ್ಕೂಲಲ್ಲಿ ಕೊಡ್ಲಿ, ಇಲ್ಲೇ ಹತ್ರ ಆಗುತ್ತೆ, ಹೋಗಿ ವೋಟಿಂಗ್ ಮಾಡ್ತೀವಿ. ಈಗ ಎಚ್ಕೆನಹರ ಅಂದ್ರೆ ನಮಗೆ ದೂರ ಆಗುತ್ತೈತೆ, ವಯಸ್ಸಾಗಿರೋ ಜನರುಗಳೇ ಇದ್ದಾರೆ, ಇಲ್ಲಿಂದ ಅಷ್ಟು ದೂರ ಹೋಗಕ್ಕಾಗಲ್ಲ. ಭಾರತ್ ಕಾಲನಿ 9ನೇ ಕ್ಲಾಸ್ ಅಂದ್ರೆ ನಮಗೆ ಹತ್ರ ಆಗ್ತೈತಿ. ಹಂಗಾಗಿ ನಮಗೆ ಭಾರತ್ ಕಾಲನಿ 9ನೇ ಕ್ಲಾಸ್ ಅಲ್ಲಿ ನಮಗೆ ಬೂತ್ ಕೊಡ್ಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, HKR ನಗರದಲ್ಲಿ ಆಗಿರ್ತಕ್ಕಂತ ತೊಂದರೆಗಳು, ಮತದಾರರು ಏನೆಲ್ಲ ಕಷ್ಟ ಪಡಬೇಕು, ಇಲ್ಲಿಂದ ಹೋಗಿ ಮತ್ತೆ ಇನ್ನೊಂದು ನಗರಕ್ಕೆ ಹೋಗಿ ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಹೋಗಿ ವಯಸ್ಸಾಗಿರೋರು ಇದ್ದಾರೆ, ವೃದ್ಧರು ಇರ್ತಾರೆ, ಅವ್ರಿಗೆ ನಡೆಯೋಕೆ ಆಗೋದಿಲ್ಲ. ಸೊ ಹಾಗಾಗಿ ಮತದಾನವನ್ನ ಮಾಡೋದೇ ಪ್ರಕ್ರಿಯೆ ತುಂಬಾ ಕಷ್ಟ ಆಗಿದೆ. ಈ ಹಿಂದೆ ಹೇಗಿತ್ತು ಮತದಾನ ಮಾಡುವುದು ಅದೇ ರೀತಿ ಇರ್ಲಿ ಅಂತೇಳಿ ಇಲ್ಲಿರ್ತಕ್ಕಂಥವ್ರು ಕೇಳ್ತಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಅಂಗನವಾಡಿ ಕೂಡ ಶೀತಲವಾಗಿತ್ತು. ಈಗ ಕೂಡ 2 ಆಫ್ಟರ್ ಅಂಗನವಾಡಿ ರೆಡಿ ಆಗಿದೆ. ಇದನ್ನ ಯಾಕೆ ಓಪನ್ ಮಾಡ್ತಿಲ್ಲ, ಇದನ್ನ ಇಲ್ಲೇ ಮತದಾನವನ್ನ ಮಾಡ್ರಿ ಅಂತಕ್ಕಂಥ ಸ್ಥಳೀಯರ ಒಂದು ಮನದಾಳದ ಮಾತಾಗಿರ್ತಕ್ಕಂಥದ್ದು. ಸೊ ಇಲ್ಲಿನ ಚುನಾವಣಾ ಅಧಿಕಾರಿಗಳು ಇತ್ತ ಕಡೆ ಗಮನವನ್ನ ಹರಿಸಿ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಆದಷ್ಟು ಬೇಗನೆ ಬಗೆಹರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ.